ಚಾನಲ್. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ನವೋದಯ ಮ್ಯಾಥ್ಸ್. ನವೋದಯ ಮ್ಯಾಥ್ಸ್ ಅಲ್ಲಿ ನಾವು ಆವರೇಜ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಆವರೇಜ್ ಅಂದ್ರೆ ಏನು, ಆವರೇಜ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಹೇಗೆ ಲೆಕ್ಕ ಮಾಡೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಸೊ ಸ್ಟಾರ್ಟ್ ಮಾಡೋಣ. ನವೋದಯ ಮ್ಯಾಥ್ಸ್ ಅದರಲ್ಲಿ ಆವರೇಜ್, ಫಸ್ಟ್ ಆವರೇಜ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಬನ್ನಿ. ಸೊ ಆವರೇಜ್ ಅಂದ್ರೆ ಏನು? ಆವರೇಜ್ ಮೀನ್ to find the average of the given quantities. First add all the given numbers, then count the numbers, then next ಏನು ಕೊಟ್ಟಿದ್ದಾರೆ, divide the sum by the total numbers given. ಆಮೇಲೆ next that gives the average of the given numbers. ಸೊ ಇಲ್ಲಿ ನೋಡಿ ಏನು ಹೇಳಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಆವರೇಜ್ ಮೀನ್ಸ್, ಆವರೇಜ್ ಅಂದ್ರೆ ಟು ಫೈಂಡ್ ದ ಆವರೇಜ್ ಆಫ್ ದ ಗಿವನ್ ಕ್ವಾಂಟಿಟೀಸ್. ಸೊ ಅವರು ಒಂದು ಇದು ಕೊಟ್ಟಿರ್ತಾರಲ್ಲ ಪ್ಯಾಟರ್ನ್, ಅದ್ರದ್ದು ಆವರೇಜ್ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ನೋಡಿ. ಫಸ್ಟ್ ಆಡ್ ಆಲ್ ದ ಗಿವನ್ ನಂಬರ್ಸ್. ಸೊ ಆಲ್ ಫಸ್ಟ್ ನಾವು ಆಡ್ ಮಾಡ್ಕೋಬೇಕಂತೆ, ಆಡ್ ಮಾಡ್ಕೋಬೇಕು. ಈಗ ಕ್ವಾಂಟಿಟೀಸ್ ಕೊಟ್ಟಿರ್ತಾರಲ್ಲ, ಈಗ ಎಕ್ಸಾಂಪಲ್ ತಗೊಳೋದಾದ್ರೆ 5, 10, 15, 20, 10 ಇಷ್ಟು ಥರ ತೊಗೊಂಡು ಇದಕ್ಕೆ ಟೋಟಲ್ ಆಗಿ ಗ್ರೂಪ್ ಅಂತೀವಿ. ಗ್ರೂಪ್ ಮೀನ್ಸ್ ಕ್ವಾಂಟಿಟೀಸ್ ಅಂತಲೇ ಹೇಳ್ಬೋದು. ಸೊ ಕ್ವಾಂಟಿಟೀಸ್. ಸೊ ಫಸ್ಟ್ ಆ್ಯಡ್ ಆಲ್ ದ ಗಿವನ್ ನಂಬರ್ಸ್. ಸೊ ಇದನ್ನು ಆ್ಯಡ್ ಮಾಡ್ಕೋಬೇಕಂತೆ. ಸೊ ವಿ ಹ್ಯಾವ್ ಟು ಆ್ಯಡ್ ದಿಸ್. ಸೊ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 5 + 10, ಆಮೇಲೆ 10 + 15, 15 + 20, 20 + 10. ಸೊ ಅವಾಗ ನಮ್ಗೆ ಬರೋದು ಆನ್ಸರ್ 60 ಬರುತ್ತೆ. ಸೊ ಇದನ್ನ ಲಾಸ್ಟ್ ಅಂತ ನಾವು ಇಡೋ ಹಾಗಿಲ್ಲ. ಆಮೇಲೆ ಏನು ಕೊಟ್ಟಿದ್ರೆ, ದ್ಯಾನ್ ಕೌಂಟ್ ದ ನಂಬರ್ಸ್. ಕೌಂಟ್ ಮಾಡಬೇಕು. ಸೊ ಕೌಂಟ್ ಹೆಂಗೆ ಮಾಡ್ತೀರಾ? 1, 2, 3, 4, 5 ನಂಬರ್ಸ್ ಅದೇ. ಸೊ ಅವಾಗ ನಾವಿಲ್ಲಿ 60 ಡಿವೈಡೆಡ್ ಬೈ 5 ಆಗುತ್ತೆ. ಸೊ ನೆಕ್ಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. ಡಿವೈಡ್ ದ ಸಮ್ ಬೈ ದ ಟೋಟಲ್ ನಂಬರ್ಸ್ ಗಿವನ್. ಸೊ ಹಾಗಾದರೆ 60 ಡಿವೈಡೆಡ್ ಬೈ 5. ಓಕೆನಾ? Divide the sum. Sum means we added, no? So we added, when we added we got the total answer. So ಎಷ್ಟು ಬಂತು? 60 ಬಂತು. By the divided by the total number. Total number means ಕೌಂಟ್ ಮಾಡಿದ್ವಲ್ಲ ಅದು ನಂಬರಲ್ಲಿ ಡಿವೈಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸೊ 60 ಡಿವೈಡೆಡ್ ಬೈ 5 ಅಂತ ಮಾಡ್ಕೋಬೇಕು. ಸೊ ಕ್ಯಾನ್ಸಲೇಷನ್ ಡೈರೆಕ್ಟ್ ಆಗುತ್ತೆ ನೋಡಿ. 5 1s 5 12s 5 1s 5 5 12s 60. ಸೊ ಆವ್ರೇಜ್ ಈಸ್ ಈಕ್ವಲ್ಸ್ ಟು 12. ನೋಡಿ ಲಾಸ್ಟ್ ಲೈನ್ ಕೊಟ್ಟಿದ್ದಾರೆ, ದ್ಯಾಟ್ ಗಿವ್ಸ್ ದ ಆವ್ರೇಜ್ ಆಫ್ ದ ಗಿವನ್ ನಂಬರ್ಸ್. ಸೊ ಅವ್ರು ಏನು ನಂಬರ್ ಕೊಟ್ಟಿರ್ತಾರಲ್ಲ ಅದರ ಆವ್ರೇಜ್ ನಮ್ಗೆ ಎಷ್ಟು ಬಂದಿದೆ. ಈಗ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದು. ಸೊ 5 + 10 + 15 + 20 + 10 ಈಸ್ ಈಕ್ವಲ್ಸ್ ಟು ದ ಆವ್ರೇಜ್ ಈಸ್ 12. ಸೊ ಇಷ್ಟು ನಾವು ಆವ್ರೇಜ್ ಕಂಡುಹಿಡಬೇಕಂದ್ರೆ ಸಿಂಪಲ್ ಆಗಿ ಈ ಥರ ಮಾಡ್ಬೋದು. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, ನೋಡೋಣ ಬನ್ನಿ. ಸೊ ಆವರೇಜ್ ಫಾರ್ಮುಲಾ ಏನು? ಆವರೇಜ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಕ್ವಾಂಟಿಟೀಸ್. ಸೊ ಏನು ಹೇಳಿದ್ದಾರೆ? ಆವರೇಜ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಕ್ವಾಂಟಿಟೀಸ್. ಇಟ್ ಈಸ್ ದ ಫಾರ್ಮುಲಾ ಆಫ್ ಆವರೇಜ್. ಸೊ ಇದು ಯಾವುದು ಫಾರ್ಮುಲಾ? ಆವರೇಜಿನ ಒಂದು ಫಾರ್ಮುಲಾ ಆಗಿದೆ. ಸೊ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸ್ಟೋರಿ ಸಮ್ನ ಹೇಗೆ ಬಿಡಿಸೋದು ಅಂತಲೂ ನಾವು ನೋಡ್ತಾ ಹೋಗೋಣ. ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ ಅರ್ಥ ಆದರೆ ಮಾತ್ರ ನಾವು ನೀಟಾಗಿ ಆವರೇಜ್ ಲೆಕ್ಕನ ಕಂಡುಹಿಡಿಯೋದು. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ? ದ ಮಾರ್ಕ್ಸ್ ಆಬ್ಟೈನ್ಡ್ ಬೈ ಅ ಸ್ಟೂಡೆಂಟ್ ಇನ್ ಆನ್ ಎಕ್ಸಾಮಿನೇಷನ್ ಆರ್ ಗಿವನ್ ಬಿಲೋ. ಕನ್ನಡ 80, ಇಂಗ್ಲಿಷ್ 65, ಮ್ಯಾಥ್ಸ್ 75, ಸೈನ್ಸ್ 70, ಸೋಷಿಯಲ್ ಸೈನ್ಸ್ 72 ಆ್ಯಂಡ್ ಹಿಂದಿ 58. ಫೈಂಡ್ ದ ಆವರೇಜ್ ಮಾರ್ಕ್ಸ್ ಒಬ್ಟೈನ್ಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡಿ. ದ ಮಾರ್ಕ್ಸ್ ಒಬ್ಟೈನ್ಡ್ ಬೈ ಅ ಸ್ಟೂಡೆಂಟ್ ಈಸ್ ಇನ್ ಆನ್ ಎಕ್ಸಾಮಿನೇಷನ್ ಆರ್ ಗಿವನ್ ಬಿಲೋ. ಸೊ ಒಂದು ಸ್ಟೂಡೆಂಟ್ ಅವನ ಎಕ್ಸಾಮಿನೇಷನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ಎಷ್ಟೆಷ್ಟು ತೊಗೊಂಡಿದ್ದಾನೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಕನ್ನಡ ಎಷ್ಟು ತೊಗೊಂಡಿದ್ದಾನೆ ಆ ಸ್ಟೂಡೆಂಟು? 80 ತೊಗೊಂಡಿದ್ದಾನೆ. ಕನ್ನಡ 80 ಮಾರ್ಕ್ಸ್, ಇಂಗ್ಲೀಷ್ 65 ಮಾರ್ಕ್ಸ್, ಮ್ಯಾಥ್ಸ್ 75 ಮಾರ್ಕ್ಸ್, ಸೈನ್ಸ್ 70 ಮಾರ್ಕ್ಸ್, ಸೋಷಿಯಲ್ ಸೈನ್ಸ್ 72 ಮಾರ್ಕ್ಸ್ ಆ್ಯಂಡ್ ಹಿಂದಿ 58 ಮಾರ್ಕ್ಸ್. ಸೊ ಇಲ್ಲಿ ಮತ್ತೆ ಏನು ಕೇಳಿದ್ದಾರೆ? ಫೈಂಡ್ ದ ಆವರೇಜ್ ಮಾರ್ಕ್ಸ್ ಒಬ್ಟೈನ್ಡ್.
ಸೊ ಹಾಗಾದರೆ ಅವನ ಆವ್ರೇಜ್ ಮಾರ್ಕ್ಸ್ ತೊಗೊಂಡಿರೋದು ಎಷ್ಟು, ಅವನ ಆವ್ರೇಜ್ ಎಷ್ಟು, ಟೋಟಲ್ ಆವ್ರೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹೇಗೆ ಮಾಡೋದು ಅಂತ ನೋಡ್ತೋಗೋಣ ಬನ್ನಿ. ಸೊ ಆಗಲೇ ನಾನು ಫಾರ್ಮುಲಾನ ತೋರಿಸಿದ್ದೆ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವಿಲ್ಲಿ ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊಲ್ಯೂಷನ್. ಸೊ ಅಲ್ಲಿ ಏನು ಹೇಳಿದ್ವಿ, ಫಸ್ಟ್ ಆ್ಯಡ್ ದ ನಂಬರ್ಸ್. ಸೊ ಇಲ್ಲಿ ನೋಡಿ ಕನ್ನಡ ಮಾರ್ಕ್ಸ್ ಫಸ್ಟ್ ಬರ್ಕೊಳ್ಳೋಣ. ಕನ್ನಡ ಎಷ್ಟು ಮಾರ್ಕ್ಸ್ ಬಂದಿದೆ, 80. ಇಂಗ್ಲೀಷ್ ಎಷ್ಟು ಬಂದಿದೆ, 65. ಮ್ಯಾಥ್ಸ್ ಎಷ್ಟು ಬಂದಿದೆ, 75. ಸೈನ್ಸ್ ಎಷ್ಟು ಬಂದಿದೆ, 70. ಸೋಷಿಯಲ್ ಸೈನ್ಸ್ ಎಷ್ಟು ಬಂದಿದೆ, 72 ಬಂದಿದೆ. ಆ್ಯಂಡ್ ಹಿಂದಿ ಎಷ್ಟು ಬಂದಿದೆ, 58 ಬಂದಿದೆ. ಸೊ ಇದನ್ನು ನಾವು ಸಮ್ ಮಾಡಬೇಕು. ಸಮ್ ಮೀನ್ಸ್ ಅಡಿಷನ್. ಯಾವಾಗಲೇ ಆಗಲಿ ನಾವು ಆವ್ರೇಜ್ ಕಂಡಿರುವಾಗ ಫಸ್ಟ್ ನಾವು ಏನು ಕ್ವಾಂಟಿಟೀಸ್ ಕೊಟ್ಟಿರ್ತಾರಲ್ಲ ಅವನ್ನ ಫಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕ್ವಾಂಟಿಟೀಸ್ ಮೀನ್ಸ್ ಏನು ಕೊಟ್ಟಿರ್ತಾರಲ್ಲ ಲೆಕ್ಕ ಇದೆ, ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮಗೆ, 420 ಬರುತ್ತೆ. ಸೊ ಸಮ್ ಇಸ್ ಈಕ್ವಲ್ಸ್ ಟು 420. ಸೊ 420 ಇಸ್ ದ ಆನ್ಸರ್ ಅಂತ ನಾವು ಬಿಡೋ ಹಾಗಿಲ್ಲ. ಈಗ ನಾವು ಆವ್ರೇಜ್ ಕಂಡು ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಆಗ ನಮಗೆ ಮೇನ್ ಬೇಕಾಗಿದ್ದು ಟೋಟಲ್ ಸಬ್ಜೆಕ್ಟ್ಸ್. ಸೊ ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟು ಕೌಂಟ್ ಮಾಡೋಣ. ಕನ್ನಡ 1, ಇಂಗ್ಲೀಷ್ 2, ಮ್ಯಾಥ್ಸ್ 3, ಸೈನ್ಸ್ 4, ಸೋಷಿಯಲ್ ಸೈನ್ಸ್ 5, ಹಿಂದಿ 6. ಸೊ 1, 2, 3, 4, 5, 6 ಸಬ್ಜೆಕ್ಟ್ಸ್. ಹಿ ಹ್ಯಾಸ್ 6 ಸಬ್ಜೆಕ್ಟ್ಸ್. ಅವನಿಗೆ ಎಷ್ಟು ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಿದೆ, 6 ಸಬ್ಜೆಕ್ಟ್ಸ್ ಇದೆ. ಸೊ ಆಗ ಇಲ್ಲಿ ನೋಡಿ ಸಮ್ ಆಫ್ ಟೋಟಲ್ marks divided by total subjects. ಸೊ ಇಲ್ಲಿ ನಮಗೆ ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಮೀನ್ಸ್ ನಾವೇನು ಕಲ್ತಿದ್ವಿ, ಸಮ್ ಆಫ್ ಕ್ವಾಂಟಿಟೀಸ್ ಬದಲಾಗಿ ಟೋಟಲ್ ಮಾರ್ಕ್ಸ್. ಸೊ ಟೋಟಲ್ ಮಾರ್ಕ್ಸ್ ಅಂದರೆ ಇವಾಗ ಕ್ವಾಂಟಿಟೀಸ್ನ ಆ್ಯಡ್ ಮಾಡಿರೋದು ನಮಗೆ ಟೋಟಲ್ ಮಾರ್ಕ್ಸ್ ಅಂತ. ಆಮೇಲೆ ಇಲ್ಲಿ ಏನು ಬಂದಿತ್ತು, ನಂಬರ್ ಆಫ್ ಕ್ವಾಂಟಿಟೀಸ್, ಟೋಟಲ್ ಸಬ್ಜೆಕ್ಟ್ಸ್. ಇಲ್ಲಿ ಸಬ್ಜೆಕ್ಟ್ಸ್ ಇರೋದನ್ನ ಸಬ್ಜೆಕ್ಟ್ಸ್ ತೊಗೊಂಡಿದ್ದೀವಿ. ಸೊ ಸಮ್ ಮಾಡಿದ್ದು ಎಷ್ಟು ಬಂದಿದೆ, 420 ಬಂದಿದೆ. 420 ಡಿವೈಡೆಡ್ ಬೈ 6. ಸೊ ಕ್ಯಾನ್ಸಲೇಷನ್ ಡೈರೆಕ್ಟಾಗಿ ಹೋಗುತ್ತೆ ನೋಡಿ. 6 1s are, so 6 7s are 42. ಸೊ 0ನ ಆಸ್ ಇಟ್ ಈಸ್ ಇರೋಣ. ಸೊ ಎಷ್ಟು ಬಂತು, 70 ಬಂತು. ಸೊ 70 ಇಸ್ ದ ಆನ್ಸರ್. ಸೊ ಅವನ ಟೋಟಲ್ ಆವ್ರೇಜ್, ಟೋಟಲ್ ಸಬ್ಜೆಕ್ಟ್ಸಿನ ಆವ್ರೇಜ್ ಬಂದ್ಬಿಟ್ಟು 70 ಬರುತ್ತೆ. ಹಾಗಾದರೆ ಆವ್ರೇಜ್ ಇಸ್ ಈಕ್ವಲ್ಸ್ ಟು 70. ಆವ್ರೇಜ್ ಆಫ್ ಮಾರ್ಕ್ಸ್ ಇಸ್ ಈಕ್ವಲ್ಸ್ ಟು 70. Sorry. Average so average of total marks is 70. ಸೊ ಈಗ ನಾವು ಟೋಟಲ್ ಮಾಡಿದಾಗ ನಮಗೆ ಆವ್ರೇಜ್ ಎಷ್ಟು ಬರುತ್ತೆ, 70 ಬರುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ಈ ಥರ ನಾವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಲೆಕ್ಕಗಳನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಸೆಕೆಂಡ್ ಒನ್, ದ ಆವ್ರೇಜ್ ಕಾಸ್ಟ್ ಆಫ್ 4 toys ಈಸ್ ₹16 ಇಫ್ ದ ಕಾಸ್ಟ್ ಆಫ್ 3 toys ಆರ್ ₹12, ₹15, ₹20. ಫೈಂಡ್ ದ ಕಾಸ್ಟ್ ಆಫ್ 4th toy. ಸೊ ಅವ್ರು ಏನು ಹೇಳಿದರೆ, ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ನೋಡ್ಕೊಳ್ಳಿ ನೀಟಾಗಿ. ದ ಆವ್ರೇಜ್ ಕಾಸ್ಟ್ ಆಫ್ 4 toys ಈಸ್ ₹16. ಸೊ ಅವ್ರು ಇಲ್ಲಿ ಆವ್ರೇಜ್ನ ಕೊಟ್ಬಿಟ್ಟಿದ್ದಾರೆ. ಆವ್ರೇಜ್ ಆಫ್ 4 toys, 4 ಟಾಯ್ಸಿನ ಒಂದು ಆವ್ರೇಜ್ ಎಷ್ಟಿದೆ, ₹16 ಇದೆ. ಇಫ್ ದ ಕಾಸ್ಟ್ ಆಫ್ 3 toys ಆರ್, 3 ಟಾಯ್ಸ್ನ ಬೆಲೆ ಕೊಟ್ಟಿದ್ದಾನೆ ಅವನು. ಎಷ್ಟು ಕೊಟ್ಟಿದ್ದಾನೆ, ಫಸ್ಟ್ ಟಾಯ್ ₹12, ಸೆಕೆಂಡ್ ಟಾಯ್ ₹15, ಥರ್ಡ್ ಟಾಯ್ ₹20. ಹಾಗಾದರೆ ಫೈಂಡ್ ದ ಕಾಸ್ಟ್ ಆಫ್ 4th toy. ಸೊ ಅವನು 3 ಟಾಯ್ಸ್ ಅಷ್ಟೇ ಕೊಟ್ಟಿರೋದು. 4ನೇ ಟಾಯ್ನ ನಮಗೆ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತೋಗೋಣ ಬನ್ನಿ. ಸೊಲ್ಯೂಷನ್. ಸೊ ಫಸ್ಟ್ ಆವ್ರೇಜ್ ಇಂಟು ನಂಬರ್ ಆಫ್ ಟಾಯ್ಸ್. ಸೊ ಆವ್ರೇಜ್ ಇಂಟು ನಂಬರ್ ಆಫ್ ಟಾಯ್ಸ್.
is equals to average. Average ಎಷ್ಟಿದೆ ನೋಡಿ ಇಲ್ಲಿ, the average cost of 4 toys is rupees 16. So average 16 into as it is number of toys. Number of toys ಎಷ್ಟಿದಾವೆ, 4 toys ಅಂತ ಹೇಳಿದ್ದಾರೆ. ಸೊ 4 ಅಂತ ತಗೊಳ್ಳೋಣ. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 16 ಇಂಟು 4 ಮಾಡಬೇಕು. ಆವಾಗ ಸಿಂಪಲ್ ಆಗಿ 16 4 64. ಸೊ 64 ನಮಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಫ್ ದ ಕಾಸ್ಟ್ ಆಫ್ 3 ಟಾಯ್ಸ್ ಆರ್, ಸೊ ಇಲ್ಲಿ 3 ಟಾಯ್ಸ್ ಇದಾವೆ, ಇನ್ನೊಂದು ಟಾಯ್ ಇದ್ದು ನಮ್ಗೆ ಕಂಡುಹಿಡಿಬೇಕು. 3 ಟಾಯ್ಸ್, ನಾವು 4 ಟಾಯ್ಸ್ ಟೋಟಲ್ ಆಗಿ 4 ಟಾಯ್ಸ್ ಇದಾವೆ. ಅದರಲ್ಲಿ 3 ಟಾಯ್ಸಿನ ಬೆಲೆ ಕೊಟ್ಟಿದ್ದಾನೆ, ಇನ್ನೂ 1 ಟಾಯ್ ಇದು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ನೋಡೋಣ ಇನ್ನೊಂದ್ಸತೆ ಬನ್ನಿ. ಸೊ ಈಗ ನೋಡಿ, ಸೊ ನಮಗೆ ಇದು ಬಂತು ಟೋಟಲ್ ಕಾಸ್ಟ್ ಆಫ್ 4 ಟಾಯ್ಸ್. ಟೋಟಲ್ ಕಾಸ್ಟ್ ಆಫ್ 4 ಟಾಯ್ಸ್ ಬಂತು ಎಷ್ಟು, 64. ಈಗ ನಾವು 4th ಟಾಯ್ ಕಂಡುಹಿಡಬೇಕು. 3 ಟಾಯ್ಸ್ ಕೊಟ್ಟಿದ್ದಾನೆ, 4ನೇ ಟಾಯ್ ಎಷ್ಟು, 4ನೇ ಟಾಯ್ನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಅವಾಗ ಕಾಸ್ಟ್ ಆಫ್ 3 ಟಾಯ್ಸ್ is equals to ಕಾಸ್ಟ್ ಆಫ್ 3 ಟಾಯ್ಸ್. ಸೊ 3 ಟಾಯ್ಸ್ನ ಕಾಸ್ಟ್ ಎಷ್ಟು, ಟೋಟಲ್ ಕಾಸ್ಟ್. ಸೊ ಅವಾಗ 12, ಫಸ್ಟ್ ಟಾಯ್ 12 rupees ಪ್ಲಸ್ ಸೆಕೆಂಡ್ ಟಾಯ್ 15 rupees ಪ್ಲಸ್ ಥರ್ಡ್ ಟಾಯ್ 20 rupees is equals to, so 12 plus 15 plus 20 is equals to 47. ಸೊ 47 ಬಂತು. ಸೊ ಇದು ಟೋಟಲ್ ಕಾಸ್ಟ್ ಆಫ್ ದ 3 ಟಾಯ್ಸ್. ಇನ್ನು 4th ಟಾಯ್ನ ಕಂಡುಹಿಡಬೇಕು. ಸೊ ಆಗ ಇನ್ನೊಂದು ನಾವು ಇದನ್ನ ಹಾಕೋಬಹುದು. ಸೊ ಇಲ್ಲಿ ನೋಡಿ, ಕಾಸ್ಟ್ ಆಫ್, ಸೊ 3 ಟಾಯ್ಸ್ ಇಂದ ಎಷ್ಟು ಬಂದಿದೆ, 47 ಬಂದಿದೆ. ಸೊ ಅವಾಗ ಕಾಸ್ಟ್ ಆಫ್ 4 ಟಾಯ್ಸ್, ಟೋಟಲ್ ಕಾಸ್ಟ್ ಆಫ್ 4 ಟಾಯ್ಸ್ ಮೈನಸ್ ಕಾಸ್ಟ್ ಆಫ್ 3 ಟಾಯ್ಸ್. ಸೊ ಇಲ್ಲಿ ನಾವು ಈ ಥರ ತಗೋಬೇಕು. ಸೊ ಕಾಸ್ಟ್ ಆಫ್ 4 ಟಾಯ್ಸ್, ಇಲ್ಲಿ ಕಾಸ್ಟ್ ಆಫ್ 4 ಟಾಯ್ಸ್ ಎಷ್ಟು ಬಂತು, 64 ಬಂದಿದೆ, ಮೈನಸ್, ಸೊ ಕಾಸ್ಟ್ ಆಫ್ 3 ಟಾಯ್ಸ್ ಎಷ್ಟು, ಕಾಸ್ಟ್ ಆಫ್ 3 ಟಾಯ್ಸ್ ನಮಗೆ ಇಲ್ಲಿ ಬಂದಿರೋದು 47 ಬಂದಿದೆ. ಸೊ ಆಗ 64 ಮೈನಸ್ 47 is equals to 17 is equals to 17. 64 minus 47 is equals to 17 is the correct answer. So 4th toy na cost. Therefore cost of 4th toy is to 17 rupees. 17 is the answer. ಸೊ ಹಾಗಾದರೆ 4ನೇ ಟಾಯ್ನ ಕಾಸ್ಟ್ ಎಷ್ಟು, 17 rupees. ಸೊ ಥ್ಯಾಂಕ್ ಯು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.